ಆಲೂರು ತಾಲೂಕಿನ ಕಟ್ಟೆಗದ್ದೆ ನಾಗರಾಜು ಅಭಿಮಾನಿ ಬಳಗದ ವತಿಯಿಂದ ಶಾಸಕ ಸಿಮೆಂಟ್ ಮಂಜು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಆಚರಿಸಲಾಯಿತು. ಆಲೂರು ತಾಲೂಕಿನ ಕಟ್ಟೆಗದ್ದೆ ನಾಗರಾಜು ಅಭಿಮಾನಿ ಬಳಗದ ವತಿಯಿಂದ ಶಾಸಕ ಸಿಮೆಂಟ್ ಮಂಜು ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಆಚರಿಸಲಾಯಿತು. ತಾಲೂಕಿನ ಮಗ್ಗೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಬಿಜೆಪಿ ಮುಖಂಡ ಕಟ್ಟೆಗದ್ದೆ ನಾಗರಾಜು ಅಭಿಮಾನಿ ಬಳಗದ ವತಿಯಿಂದ ಮಗ್ಗೆಯ ಕರ್ನಾಟಕ ಬ್ಯಾಂಕ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಸಕಲೇಶಪುರ ಆಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು ಈ ಕ್ಷೇತ್ರದಲ್ಲಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿದ್ದ. ನನ್ನನ್ನು ಒಬ್ಬ ಶಾಸಕರನ್ನಾಗಿ ಮಾಡಿರುವುದಲ್ಲದೆ ನನ್ನ ಹುಟ್ಟುಹಬ್ಬವನ್ನ ಅಭಿಮಾನ ಪೂರ್ವಕವಾಗಿ ಆಚರಣೆ ಮಾಡುತ್ತಿದ್ದೀರಾ ಎಂದರೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ನನ್ನ ಜೀವನದ ಕೊನೆಯ ಉಸಿರಿರುವವರೆಗೂ ನಿಮ್ಮೆಲ್ಲರಿಗೂ ಚಿರಋಣಿಯಾಗಿರುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ಕುಟುಂಬದ ರೀತಿಯಲ್ಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವಲ್ಲಿ ನಿಮ್ಮೆಲ್ಲರ ಜವಾಬ್ದಾರಿಯೂ ಇದೆ. ಪಕ್ಷಕ್ಕೋಸ್ಕರ ಹಲವಾರು ಮುಖಂಡರುಗಳು ತ್ಯಾಗ ಮಾಡಿದ್ದಾರೆ. ನಮ್ಮೆಲ್ಲರ ಮೂಲ ಉದ್ದೇಶ ಈ ದೇಶಕ್ಕೆ ಒಳ್ಳೆಯದು ಮಾಡಬೇಕೆನ್ನುವುದು, ಭಾರತವನ್ನು ವಿಶ್ವ ಗುರುವನ್ನಾಗಿ ಮಾಡಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು. ಬಿಜೆಪಿ ಮುಖಂಡ ಕಟ್ಟಗದ್ದೆ ನಾಗರಾಜ್ ಮಾತನಾಡಿ, ನಮ್ಮೆಲ್ಲರ ನೆಚ್ಚಿನ ಅಭಿಮಾನಿಗಳು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸುವ ಮುಖಾಂತರ ನಮ್ಮೆಲ್ಲರ ಜನಪ್ರಿಯ ಶಾಸಕರಾದ ಸಿಮೆಂಟ್ ಮಂಜಣ್ಣನವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ. ಅವರು ಹಿಂದಿನಿಂದಲೂ ಹುಟ್ಟುಹಬ್ಬವನ್ನು ಆಚರಣೆ ಮಾಡದಿದ್ದರೂ ಸಹ ಕಾರ್ಯಕರ್ತರ ಅಭಿಮಾನಕ್ಕಾಗಿ, ಪ್ರೀತಿ ಸಂತೋಷಕ್ಕಾಗಿ ಅವರಿಗೆ ಮಗ್ಗೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಅಭಿಮಾನಿಗಳು ಗೌರವ ಸಲ್ಲಿಸಿ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸಿದರು. ನಮ್ಮ ಶಾಸಕರು ಯಾರೊಬ್ಬರಿಗೂ ನೋವು ಕೊಡದೆ, ಯಾರ ಮನಸ್ಸಿಗೂ ನೋವಾಗದ ರೀತಿಯಲ್ಲಿ ನಡೆದುಕೊಳ್ಳದೆ, ಪಕ್ಷ ಅತೀತವಾಗಿ, ಜಾತ್ಯತೀತವಾಗಿ ಎಲ್ಲರೊಂದಿಗೆ ಬೆರೆತು ಶಾಸಕರಾಗಿ ತಮ್ಮ ಜವಾಬ್ದಾರಿಯನ್ನ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಎಂದರು. ಮುಂದಿನ ದಿನಗಳಲ್ಲಿಯೂ ಸಹ ಅವರ ಎಲ್ಲಾ ಕೆಲಸ ಕಾರ್ಯಗಳಿಗೂ ನಾನು ನನ್ನ ಅಭಿಮಾನಿ ಬಳಗ ಕೈಜೋಡಿಸುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ಮಗ್ಗೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಬಿಜೆಪಿ ಮುಖಂಡ ಕಟ್ಟೆಗೆ ನಾಗರಾಜು, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪೂವಯ್ಯ, ಜಿಲ್ಲಾ ಯುವ ಮೋರ್ಚಾದ ಉಪಾಧ್ಯಕ್ಷ ಶಶಿಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಚೇತನ್, ಹಂಚೂರು ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್, ಮಲಪುರ ಗ್ರಾಮ ಪಂಚಾಯಿತಿ ಸದಸ್ಯ ಚಂದನ್, ಪ್ರದೀಪ್, ಚಿರಂತ್, ಅಶೋಕ್, ಹೊಸಕೋಟೆ ಲೋಕೇಶ್, ಗಣೇಶ್, ರಾಮಯ್ಯ ಉಪಸ್ಥಿತರಿದ್ದರು. ಕೀರ್ತಿ ತಮ್ಮೆಲ್ಲರಿಗೂ ಕೂಡ ಸಲ್ಲುತ್ತೆ. ಶಾಸಕನನ್ನಾಗಿ ಮಾಡಿದ್ದು ಅಲ್ದಲೇನೆ ಈ ನನ್ನ ಹುಟ್ಟುಹಬ್ಬನ, ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಹುಟ್ಟುಹಬ್ಬನ ತಾವೆಲ್ಲ ಇಷ್ಟೊಂದು ಅಭಿಮಾನ ಪೂರ್ವಕ ಆಚರಣೆಯನ್ನು ಮಾಡ್ತಾ ಇದ್ದೀರಾ. ನನ್ನ ಜೀವದ ಕೊನೆ ಉಸಿರ ತನಕ ತಮ್ಮೆಲ್ಲರಿಗೂ ಋಣಿಯಾಗಿರ್ತೀನಿ. ಹಾಗೆಯೇ ಕೊನೆ ಉಸಿರ ತನಕ ತಮ್ಮೆಲ್ಲರ ಜೊತೆಯಲ್ಲಿ ಸದಾ ಇದೇ ರೀತಿ ಇರ್ತೀನಿ. ನಾವೆಲ್ಲರೂ ಕೂಡ ಕುಟುಂಬದ ರೀತಿಯಲ್ಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಾದ ಜವಾಬ್ದಾರಿ ಇದೆ. ತಮ್ಮೆಲ್ಲರ ಸಹಕಾರದಿಂದ, ತಮ್ಮೆಲ್ಲರ ಮಾರ್ಗದರ್ಶನದಿಂದ ನಾವೆಲ್ಲರೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋಣ. ನಮ್ಮ ಪಕ್ಷಕ್ಕೋಸ್ಕರ ಹಲವಾರು ಮುಖಂಡರುಗಳು ತ್ಯಾಗನ ಮಾಡಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ನಮ್ಮೆಲ್ಲರ ಮೂಲ ಉದ್ದೇಶ ಈ ದೇಶಕ್ಕೋಸ್ಕರ ಒಳ್ಳೇದು ಮಾಡಬೇಕು. ಭಾರತ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಬಿ ಶಿವಪ್ಪನವರು ಈ ಭಾಗದಲ್ಲಿ ನಮಗೆ ಒಂದು ಉತ್ತಮವಾದ ಒಂದು ಫೌಂಡೇಶನ್ ಹಾಕ್ಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ಪಾರ್ಟಿಯನ್ನು ಇನ್ನಷ್ಟು ಬಲಿಷ್ಠವಾಗಿ ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತರಿಗೂ ಕೂಡ ಈ ಕ್ಷೇತ್ರದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಕೊಡಬೇಕಾದ್ರೆ ನಮ್ಮೆಲ್ಲರ ಜವಾಬ್ದಾರಿ ಇದೆ. ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಆ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನನ್ನನ್ನು ಈ ಭಾಗ ನಾನು ಸ್ವಲ್ಪ ತಡವಾಗಿ ಬಂದಿದ್ದೀನಿ, ಸಮಯ ಇರಲಿ ಅಂದ ತಕ್ಷಣ ಎಲ್ಲರೂ ಚಪ್ಪಾಳೆ ಹೊಡೆದ್ರು. ತದನಂತರ ಅವ್ರು ಹೇಳಿದ್ದಿಷ್ಟೇ, ನನ್ನನ್ನು ನೀವು ಸಾಮಾನ್ಯ ಕಾರ್ಯಕರ್ತನ ನೀವು ಆಶೀರ್ವಾದ ಮಾಡಿದಿರಿ, ತುಂಬ ನಂಬಿಕೆ, ತುಂಬ ಆಕಾಂಕ್ಷೆಗಳಿಟ್ಟು ಆಯ್ಕೆ ಮಾಡಿದಿರಿ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಆ ಜವಾಬ್ದಾರಿಯುತ ಕೆಲಸಗಳನ್ನು ನಾನು ನನ್ನ ಒಂದು ಸಾಂಸಾರಿಕ ಜೀವನ ಇರ್ಬೋದು, ವೈಯಕ್ತಿಕ ಖಾಸಗಿ ಬದುಕನ್ನು ಬದಿಗಿಟ್ಬಿಟ್ಟು ನಾನು ಆ ಸೇವೆ 5 ವರ್ಷ ಪ್ರಾಮಾಣಿಕವಾಗಿ ಮಾಡ್ತೀನಿ. ಜೊತೆಗೆ ನಾನು ಶಾಸಕನಾಗಿದ್ದೀನಿ, ಯಾರಿಗೂ ಕೂಡ ನನ್ನಿಂದ ಕಿಂಚಿತ್ತೂ ಕೂಡ ತೊಂದರೆ ಕೊಡೋದಿಲ್ಲ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಮ್ಮ ಶಾಸಕನ ಜವಾಬ್ದಾರಿನ